ಸುಪ್ರೀಂ ಕೋರ್ಟ್ನಲ್ಲಿ ಕರಿಕೋಟನ್ನು ಧರಿಸಿ ಮುಖ್ಯಮಂತ್ರಿ ವಾದವನ್ನು ಮಾಡಿದ್ದಾರೆ. ದೇಶದ ಇತಿಹಾಸದಲ್ಲೇ ಇಂಥ ಸನ್ನಿವೇಶ ಮೊದಲನೆಯದು. ಕೇಂದ್ರದ ವಿರುದ್ಧ ಬಂಗಾಳ ಸಿಎಂ ಮಮತಾ ಬ್ಯಾನರ್ಜಿ ಘರ್ಷಣೆ ಮೊಳಗಿಸಿರುವಂಥದ್ದು. ಎಸ್ಐಆರ್ ಇಸಿಐ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ದೀದಿ ಕದನವನ್ನ ನಡೆಸಿದ್ದಾರೆ. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಆಗಮಿಸಿದ್ದಾರೆ ಮಮತಾ ಬ್ಯಾನರ್ಜಿ. ಕರಿಕೋಟನ್ನು ಧರಿಸಿ ವಾದವನ್ನ ಮಂಡನೆಗೆ ರೆಡಿಯಾಗಿ ಕುಳಿತುಕೊಂಡಿದ್ದಾರೆ ದೀದಿ. ಇಡೀ ದೇಶ ಚಿತ್ತ ಇದೀಗ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿದೆ. ಶೀಘ್ರವೇ ನಡೆಯಲಿದೆ ಬಂಗಾಳ ಅಸೆಂಬ್ಲಿ ಚುನಾವಣೆ. ಬಂಗಾಳದಲ್ಲಿ ತೀವ್ರ ವಿರೋಧದ ನಡುವೆಯೂ ಕೂಡ ಇಸಿಐನಿಂದ ಎಸ್ಐಆರ್ ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಬಂಗಾಳದಲ್ಲಿ ತೀವ್ರ ವಿರೋಧದ ನಡುವೆಯೂ ಕೂಡ ಇದೀಗ ಇಸಿಐನಿಂದ ಎಸ್ಐಆರ್ ಆರಂಭ ಆಗಿರುವಂಥದ್ದು. ಕರಿಕೋಟನ್ನು ಧರಿಸಿ ಮುಖ್ಯಮಂತ್ರಿ ವಾದವನ್ನು ಮಂಡಿಸುವುದಕ್ಕೆ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ. ದೇಶದ ಇತಿಹಾಸದಲ್ಲೇ ಇಂಥ ಸನ್ನಿವೇಶ ಮೊದಲನೆಯದ್ದು. ಕೇಂದ್ರದ ವಿರುದ್ಧ ಬಂಗಾಳ ಸಿಎಂ ಸಿಡಿದೆದ್ದಿದ್ದಾರೆ. ಎಸ್ಐಆರ್ ಇಸಿಐ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ವಾದವನ್ನು ಮಂಡಿಸುವುದಕ್ಕೆ ಮುಂದಾಗಿರುವಂಥದ್ದು. ಈಗ ಆಲ್ರೆಡಿ ಸುಪ್ರೀಂ ಕೋರ್ಟ್ಗೆ ಮಮತಾ ಬ್ಯಾನರ್ಜಿ ಆಗಮಿಸಿದ್ದಾರೆ. ಕರಿಕೋಟನ್ನು ಧರಿಸಿ ವಾದ ಮಂಡನೆಗೆ ರೆಡಿಯಾಗಿ ಕುಳಿತುಕೊಂಡಿದ್ದಾರೆ. ಇಡೀ ದೇಶದ ಚಿತ್ತ ಇದೀಗ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿರುವಂಥದ್ದು. ಶೀಘ್ರವೇ ನಡೆಯಲಿದೆ ಬಂಗಾಳ ಅಸೆಂಬ್ಲಿಯ ಚುನಾವಣೆ. ಸೊ ಈ ಸಂದರ್ಭದಲ್ಲಿ ವಾದವನ್ನು ಮಂಡಿಸುವುದಕ್ಕೆ ಇದು ದೇಶದ ಇತಿಹಾಸದಲ್ಲೇ ಮೊದಲನೇ ಬಾರಿ ಈ ರೀತಿಯಾಗಿ ಅಂತ ಅನ್ಸುತ್ತೆ. ತೀವ್ರ ವಿರೋಧದ ನಡುವೆಯೂ ಕೂಡ ಈ ರೀತಿಯಾಗಿ ಮಾಡ್ತಾ ಇರುವಂಥದ್ದು ಈ ಒಂದು ಬೆಳವಣಿಗೆಗೆ ಕಾರಣ ಆಗಿದೆ. ಕರಿಕೋಟನ್ನು ಧರಿಸಿ ಮುಖ್ಯಮಂತ್ರಿ ವಾದವನ್ನು ಮಂಡಿಸುವುದಕ್ಕೆ ರೆಡಿಯಾಗಿ ಕುಳಿತಿದ್ದಾರೆ ಮಮತಾ ಬ್ಯಾನರ್ಜಿ. ದೇಶದ ಇತಿಹಾಸದಲ್ಲೇ ಮೊದಲ ಬಾರಿ ಕದನವನ್ನು ನಡೆಸೋದಕ್ಕೆ ರೆಡಿಯಾಗಿದ್ದಾರೆ. ಕೇಂದ್ರದ ವಿರುದ್ಧ ಎಸ್ಐಆರ್ ಇಸಿಐ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ದೀದಿ ಕದನವನ್ನು ಮುಂದುವರಿಸೋದಕ್ಕೆ ಸಜ್ಜಾಗಿ ಕೂತಿರುವಂತಹ ದೃಶ್ಯಗಳನ್ನು ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಕರಿಕೋಟನ್ನು ಧರಿಸಿ ವಾದ ಮಂಡನೆಗೆ ಸಜ್ಜಾಗಿರುವಂಥದ್ದು. ಸಿಎಂ ಮಮತಾ ಬ್ಯಾನರ್ಜಿ ಘರ್ಜಿಸೋದಕ್ಕೆ ಎಸ್ಐಆರ್ ಹಾಗೆ ಇಸಿಐ ವಿರುದ್ಧ ಸುಪ್ರೀಂ ಕೋರ್ಟ್ನಲ್ಲಿ ಕದನವನ್ನು ಮಾಡೋದಕ್ಕೆ ರೆಡಿಯಾಗಿದ್ದಾರೆ. ಇಂಥ ಸನ್ನಿವೇಶ ಮೊದಲನೆಯದ್ದು. ಇತಿಹಾಸದಲ್ಲೇ ದೇಶದ ಇತಿಹಾಸದಲ್ಲೇ ಮೊದಲನೆಯ ಸನ್ನಿವೇಶ ಇದು. ಈಗ ಆಲ್ರೆಡಿ ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ಗೆ ಎಂಟ್ರಿ ಆಗಿದ್ದಾರೆ. ವಾದವನ್ನು ಮಂಡಿಸೋದಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನು ನಡೆಸುತ್ತಿದ್ದಾರೆ. ಮಮತಾ ಬ್ಯಾನರ್ಜಿ ಅವರು ಸನ್ನಿವೇಶ ಈ ರೀತಿಯಾದಂತಹ ಸಂದರ್ಭ. ಕೇಂದ್ರದ ವಿರುದ್ಧ ಸಿಎಂ ಕದನವನ್ನು ನಡೆಸೋದಕ್ಕೆ ಸಜ್ಜಾಗಿರುವಂಥದ್ದು. ಎಸ್ಐಆರ್ ಹಾಗೆ ಇಸಿಐ ವಿರುದ್ಧ ಇದೀಗ ದೀದಿ ಸುಪ್ರೀಂ ಕೋರ್ಟ್ನಲ್ಲಿ ಕದನವನ್ನು ನಡೆಸೋದಕ್ಕೆ ಸಜ್ಜಾಗಿರುವಂಥದ್ದು. ನೋಡಿ, ಇದು ಕೂಡ ಎಐ ಇಮೇಜಸ್ ಗಮನಿಸ್ತಾ ಇದ್ದೀರಾ. ಒಂದು ಕಡೆ ಮಮತಾ ಬ್ಯಾನರ್ಜಿ ಅವರು ಸುಪ್ರೀಂ ಕೋರ್ಟ್ಗೆ ಆಗಮಿಸ್ತಾ ಇರುವಂತಹ ದೃಶ್ಯಗಳು. ಕರಿಕೋಟನ್ನು ಧರಿಸಿ ವಾದ ಮಂಡನೆಗೆ ರೆಡಿಯಾಗಿದ್ದಾರೆ. ಇಡೀ ದೇಶದ ಚಿತ್ತ ಈಗ ಸುಪ್ರೀಂ ಕೋರ್ಟ್ನತ್ತ ನೆಟ್ಟಿದೆ. ಬಿಕಾಸ್ ಮೊದಲನೇ ಬಾರಿಗೆ ಫಸ್ಟ್ ಟೈಮ್ ಈ ರೀತಿಯಾಗಿ ದೇಶದ ಇತಿಹಾಸದಲ್ಲೇ ಮುಖ್ಯಮಂತ್ರಿ ಕೇಂದ್ರದ ವಿರುದ್ಧ ಗುಡುಕ್ತಾ ಇರುವಂತಹ ಒಂದು ಚಿತ್ರಣ. ಏನೆಲ್ಲ ವಾದಗಳನ್ನು ಮಾಡ್ತಾರೆ, ಯಾವೆಲ್ಲ ಕಾರಣಗಳನ್ನು ಮುಂದಿಡ್ತಾರೆ, ಯಾವ ರೀತಿಯಾಗಿ ಎಲ್ಲವನ್ನೂ ಕೂಡ ನಿಭಾಯಿಸ್ತಾರೆ. ಒಂದಷ್ಟು ಸವಾಲುಗಳಂತೂ ಇದ್ದೇ ಇರುತ್ತೆ. ಪರ ವಿರೋಧಗಳ ಚರ್ಚೆ ಆಗತ್ತೆ. ಯಾಕಾಗಿ ಬೇಕು ಯಾಕಾಗಿ ಬೇಡ ಅನ್ನೋದ್ರ ಬಗ್ಗೆ. ನಿಮಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಮುಂದಿನ ಬುಲೆಟಿನ್ನಲ್ಲಿ ಅಂತ ಹೇಳ್ತಾ